Dear aspirants, welcome to my channel. ಸೊ ಇದೊಂದು ಸರ್ಕ್ಯುಲರ್ ರಿಗಾರ್ಡಿಂಗ್ ಮೇಕಪ್ ಎಕ್ಸಾಮ್ ಸರ್ಕ್ಯುಲರ್ ಇಲ್ಲಿ ಬಂದಿದೆ ನೋಡಿ 25/5/2026. ಸೊ ಈ ಮೇಕಪ್ ಎಕ್ಸಾಮ್ ಯಾರ್ಯಾರಿಗೆ ಅಂತಂದರೆ C20 ಆ್ಯಂಡ್ C25. ಸೊ C20 ಫಸ್ಟು ಸೆಕೆಂಡು ಥರ್ಡ್ ಫೋರ್ತ್ ಸೆಮಿಸ್ಟರ್ ಮತ್ತು C25 ಫಸ್ಟು ಸೆಕೆಂಡ್ ಸೆಮಿಸ್ಟರ್. ಓಕೆ, CI ಎವ್ಯಾಲ್ಯೂಯೇಷನ್ ಯಾರ್ಯಾರಿಗೆ ಅಪ್ಲೈ ಮಾಡಬೇಕು, ಯಾರ್ಯಾರು ಅಪ್ಲೈ ಮಾಡಬೇಕು ಮೇಕಪ್ ಎಕ್ಸಾಮ್ನ ಇಲ್ಲಿ ಈ C20 C25 ಎರಡಕ್ಕೂ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೇಕಪ್ ಎಕ್ಸಾಮು ಯಾರಿಗೆ ಮೇಕಪ್ ಎಕ್ಸಾಮು, ಫಾರ್ ಎಕ್ಸಾಂಪಲ್ C20 ಫಸ್ಟ್ ಸೆಮ್ಮಿಂದ ಫಿಫ್ತ್ ಸೆಮಿಸ್ಟರ್ IA ಮಾರ್ಕ್ಸ್ ಬಂದಿರುತ್ತೆ. ಸೊ ಅಂದರೆ ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ అని ಎನಿ ಸ್ಟೂಡೆಂಟ್ಸ್ ಯಾರ್ಯಾರಾಗಿರ್ತಾರೆ, ಎನಿ ಸ್ಟೂಡೆಂಟ್ಸ್ ಅಂದರೆ 40% IA ಮಾರ್ಕ್ಸ್ ಇಲ್ಲದೇ ಇರೋರು ಎನಿ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಸೊ ಯಾರ್ಯಾರು ಅಷ್ಟಿಗಿಂತ ಕಡಿಮೆ. ಆಮೇಲೆ ಸೆಕೆಂಡ್ C25 ಸಿಲೆಬಸ್ ಇದೆಯಲ್ಲ, C25 ಸಿಲೆಬಸ್ಲಿ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರಲ್ಲಿ ಯಾರು 40ಕ್ಕಿಂತ ಕಡಿಮೆ IA ಮಾರ್ಕ್ಸ್ ತೊಗೊಂಡಿರ್ತಾರೆ, ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಇರ್ತಾರೆ. ಸೊ ಅವ್ರ IA ಮಾರ್ಕ್ಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ June 26 ಮೇಕಪ್ ಎಕ್ಸಾಮ್, ಜೂನಲ್ಲಿ ಮೇಕಪ್ ಎಕ್ಸಾಮ್ನ ಅವರು ಕಿರು ಪರೀಕ್ಷೆನ ಇದು ಮಾಡ್ತಾರೆ. ಆಯಿತಾ, ಜೂನಲ್ಲಿ ಮೇಕಪ್ ಎಕ್ಸಾಮ್ ಅಪ್ಲಿಕೇಶನ್ಸು, ಜುಲೈಯಲ್ಲಿ ಎಕ್ಸಾಮು ಅಪ್ಲಿಕೇಶನ್ನ ಅವರು ಮೇಕಪ್ ಎಕ್ಸಾಮ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಇಲ್ಲಿ ಜುಲೈ ಮೇಕಪ್ ಎಕ್ಸಾಮ್ ನಮ್ಮನೆ ದಿನಾಂಕ ಯಾವತ್ತಂದರೆ ಎಲ್ಲಿವರೆಗೂ ಇರುತ್ತೆ ಅಂದರೆ 27/6/2026 ಅಂದರೆ ಜುಲೈವರೆಗೂ ನೀವು ಎಕ್ಸಾಮ್ದು ಅಪ್ಲಿಕೇಶನ್ನ ಕಟ್ಬೋದು. ಆಯಿತಾ, ಆಮೇಲೆ ಯಾವ ಥರ ಅಮೌಂಟು ಅಂತಂದರೆ ಫಸ್ಟ್ ಸೆಮಿಸ್ಟರಲ್ಲಿ 1 ಸಬ್ಜೆಕ್ಟ್ ಯು ಹ್ಯಾವ್, ಫಾರ್ ಎಕ್ಸಾಂಪಲ್ 1 ಸಬ್ಜೆಕ್ಟ್ ಇದ್ದರೆ 200 + 50 ಫಾರ್ ಮಾರ್ಕ್ಸ್ ಕಾರ್ಡ್ಗೆ. ನೆಕ್ಸ್ಟ್ ಸೆಮಿಸ್ಟರಲ್ಲಿ 2 ಸಬ್ಜೆಕ್ಟ್ಸ್ ಇರುತ್ತೆ. ಓಕೆ, ಇವಾಗ 1 ಸಬ್ಜೆಕ್ಟ್ ಇದ್ದರೆ 250, 2 ಸಬ್ಜೆಕ್ಟ್ ಇದ್ದರೆ 2 ಸಬ್ಜೆಕ್ಟ್ ಇದ್ರೂ 250. ಆಯಿತಾ, 3 ಸಬ್ಜೆಕ್ಟ್ ಇರುತ್ತೆ, ಮೂರಕ್ಕಿಂತ ಜಾಸ್ತಿ ಆ ಸಬ್ಜೆಕ್ಟ್ಸ್ ಇರುತ್ತೆ 350. ಆ ಅಮೌಂಟ್ನ ಪೇ ಮಾಡಿ. ಈ ಸೆಮಿಸ್ಟರಲ್ಲೂ ನೀವು ಚೆಕ್ ಮಾಡಿಬಿಟ್ಟು ಅಮೌಂಟ್ನ ಪೇ ಮಾಡಬೇಕು. ಹೆಂಗೆ ಯಾವ ಥರ ಪೇ ಮಾಡ್ತೀರಾ ಅಂದರೆ K2 ಚಲನ್ ಜನ್ರೇಟ್ ಮಾಡಬೇಕು, ಅಮೌಂಟ್ ಅವ್ರಿಗೆ ಹೋಗುತ್ತೆ. ಸೊ CR ನಂಬರ್ ಬರುತ್ತೆ, ಅದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಮತ್ತು ಮೇಕಪ್ ಎಕ್ಸಾಮು ಯಾವ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಇಲ್ಲಿ. ಸೊ ಇಲ್ಲಿ C20 ಮತ್ತು C25 ಸೆಮಿಸ್ಟರ್ಗೆ ಸೊ ಮೇಕಪ್ ಎಕ್ಸಾಮ್ ಯಾವಾಗಿಂದ ಅಂದರೆ 15/6/2026 ಜುಲೈಯಿಂದ, ಓಕೆ, ಜುಲೈ 15 ಜುಲೈ 27 ಮತ್ತೆ ಕ್ಲಾಸಸ್ ತೊಗೊತಾರೆ. ಮೇಕಪ್ ಎಕ್ಸಾಮ್ ಇಂಪ್ರೂವ್ಮೆಂಟ್ ಕ್ಲಾಸಸ್ ಅಂತ ತೊಗೊತಾರೆ. ಓಕೆ, ಯಾರಿಗೆ 40%ಗಿಂತ CI ಕಡಿಮೆ ಇರುತ್ತೋ ಅಂಥವ್ರಿಗೆ ಕ್ಲಾಸಸ್ ತೊಗೊತಾರೆ. ಆಯಿತಾ, ಮತ್ತು ಎಕ್ಸಾಮ್ಸು ಯಾವತ್ತು ಬರಬಹುದು. ಓಕೆ, ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂದರೆ ಮೇಕಪ್ ಎಕ್ಸಾಮ್ನ ಜುಲೈ 29 ಆಗಸ್ಟು 4ನೇ ತಾರೀಕುವರೆಗೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆಯಿತಾ, ಮತ್ತು ನೀವು IA ಮಾರ್ಕ್ಸ್ ಎಲ್ಲ ಮಾಡಿರ್ತೀರಲ್ವ, ಮೇಕಪ್ ಎಕ್ಸಾಮ್ ಕ್ಲಾಸಸ್ ತೊಗೊಂಡಿರ್ತೀರ, IA ಕಂಡಕ್ಟ್ ಮಾಡಿರ್ತೀರ, ಅದನ್ನು ಅಪ್ಲೋಡ್ ಮಾಡೋದು ಅದನ್ನು ಅಪ್ಲೋಡ್ ಮಾಡಿದ್ದಾದಮೇಲೆ ನೀವು ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರಿ. ಇಲ್ಲಿ ಅಪ್ಲೋಡ್ ಮಾಡಿದ್ದಾದಮೇಲೆ IA ಮಾರ್ಕ್ಸ್ ನಿಮ್ಗೆ ಬಂದಮೇಲೆ ನೀವು ಎಕ್ಸಾಮ್ ಬರೋದಕ್ಕೆ, ಮೇಕಪ್ ಎಕ್ಸಾಮ್ ಬರೋದಕ್ಕೆ ಎಲಿಜಿಬಲ್ ಇರ್ತೀರ. ಸೊ ಆ IA ಮಾರ್ಕ್ಸ್ನ ನಾವು ಅಪ್ಲೋಡ್ ಮಾಡೋದು ಯಾವಾಗ ಅಂದರೆ 6/7/2026 ಅಂದರೆ ಆಗಸ್ಟ್ 6ನೇ ತಾರೀಕು ಒಳಗಡೆ ನೀವು ಅಪ್ಲೋಡ್ ಮಾಡಬೇಕು. ಅರ್ಥ ಆಯ್ತಾ? ಮತ್ತು 6th ಸೆಮಿಸ್ಟರ್ ಅವರು ಇರ್ತಾರಲ್ವ, 6th ಸೆಮಿಸ್ಟರ್ ಅಂದರೆ ಇಂಟರ್ನ್ಶಿಪ್ ಮಾಡ್ತಿರ್ತಾರೆ. ಸೊ ಅವರು ಫಾರ್ ಎಕ್ಸಾಂಪಲ್ ಅವ್ರಿಗೂ 40% ಅವರು ಲಾಕ್ ಶೀಟು, ಇಂಟರ್ನ್ಶಿಪ್ ಸರ್ಟಿಫಿಕೇಟು, ಪ್ರಾಜೆಕ್ಟ್ ವರ್ಕ್ ರಿಲೇಟೆಡ್ನ CI1 CI2 CI 40% ಕಡಿಮೆ ಬಂದಿರ್ತಾರೆ ನೋಡು, ಅವರು ಈ ಮೇಕಪ್ ಎಕ್ಸಾಮ್ನ ಕಟ್ಟಿ ಮತ್ತು ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅವರು ಎಕ್ಸಾಮ್ನ ಬರಿಬೋದು. ಮೇಕಪ್ ಎಕ್ಸಾಮ್ನ ಅಂದರೆ ಯಾರು ಪ್ರಾಜೆಕ್ಟ್ 6th ಸೆಮಿಸ್ಟರಲ್ಲಿ ಅಟೆಂಡ್ ಮಾಡದೇ ಇರ್ತಾರೆ ಅಂಥವ್ರಿಗೆ ಇದು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಇನ್ನೊಂದು ಏನು ಮೆನ್ಷನ್ ಮಾಡಿದೆ, May-June ಎಕ್ಸಾಮ್, ಡಿಪ್ಲೊಮಾ ಸೆಮಿಸ್ಟರ್ ಎಕ್ಸಾಮು C20 ಆ್ಯಂಡ್ C25 ಎಕ್ಸಾಮ್ಸ್ ನಡೀತಾ ಇದೆಯಲ್ಲ, ಅವರಲ್ಲೂ ಫಾರ್ ಎಕ್ಸಾಂಪಲ್ 40%ಗಿಂತ ಕಡಿಮೆ IA ತಗೊಂಡು ನಾಟ್ ಎಲಿಜಿಬಲ್ ಆಗಿರ್ತಾರೆ ನೋಡಿ. ಓಕೆ, ನಾಟ್ ಎಲಿಜಿಬಲ್ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ಲು. ಸೊ ಅಂಥವರು ಫಾರ್ ಎಕ್ಸಾಂಪಲ್ ಅವರು ಬ್ಯಾಕ್ಲಾಗ್ಸ್ ಇರ್ತೈತೆ, 4ಕ್ಕಿಂತ ಜಾಸ್ತಿ ಬ್ಯಾಕ್ಲಾಗ್ಸ್ ಇರ್ತಾರೆ ಫಾರ್ ಎಕ್ಸಾಂಪಲ್ಲು. ಸೊ ಅವರು ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗೋಕ್ಕಾಗಲ್ಲ. ಸೊ ಅಂಥವ್ರು ಸಹ ಮೇಕಪ್ ಎಕ್ಸಾಮ್ನ ಕಟ್ಟಿಬಿಟ್ಟು ಸೊ ಮೇಕಪ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು, ಬ್ಯಾಕ್ಲಾಗ್ಸ್ ಇರೋರು ಆಲ್ರೆಡಿ IA ಬಂದಿರುತ್ತೆ, ಸೊ ಫೇಲ್ ಆಗಿರ್ತಾರೆ, ಅವ್ರಿಗೆ 4 ಸಬ್ಜೆಕ್ಟ್ನಿಂದ ಜಾಸ್ತಿ ಇರುತ್ತೆ, ನೆಕ್ಸ್ಟ್ ಸೆಮಿಸ್ಟರ್ ಹೋಗೋದಕ್ಕಾಗಲ್ಲ. ಸೊ ಅಂಥವ್ರು ಸಹ ಮೇಕಪ್ ಎಕ್ಸಾಮ್ನ ಕಟ್ಕೊಂಡು ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಓಕೆ, ಸೊ ಇಫ್ ದ ಕಂಟೆಂಟ್ ಈಸ್ ಯೂಸ್ಫುಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಮೈ ವಿಡಿಯೋಸ್, ಮೋರ್ ಅಪ್ಡೇಟ್ಸ್. ಆ್ಯಂಡ್ ಮೇಕಪ್ ಎಕ್ಸಾಮ್ಸ್ ಯಾವಾಗ ಆಗ್ಬೋದು ಅಂತಂದರೆ ಆಂತರಿಕ ಪರೀಕ್ಷೆಯಲ್ಲಿ ಅಪ್ಲೋಡ್ ಮಾಡೋದು 6/7/2026. ಅರ್ಥ ಆಯ್ತಾ?
ಅದಾದಮೇಲೆ ಅದಾದಮೇಲೆ ನಿಮಗೆ ಎಕ್ಸಾಮ್ಸು ಟೈಮ್ ಟೇಬಲ್ಲು ಬರುತ್ತೆ. ಅವಾಗ ಎಕ್ಸಾಮ್ಸ್ ನೀವು ಅಟೆಂಡ್ ಮಾಡ್ಬೋದು. ಥ್ಯಾಂಕ್ ಯು.